ಸಂತಿ ಅನ್ನುವಂಥದ್ದು ಏನ ಈಗಾಗಲೇ ಜೈ ಕಿಸಾನ್ ಮಾರ್ಕೆಟ್ ಪ್ರೈವೇಟ್ದವರಿಗೆ ಅವ್ರಿಗೆ ಅವಕಾಶ ಕೊಟ್ಟಿರು. ಸುಮಾರು ಜಿಲ್ಲಾಧಿಕಾರಿ ಅವರು ಅದು ಕಾನೂನು ಪ್ರಕಾರ ಇರೋದಿಲ್ಲ. ಈಗ ಇರಲಿ ಬೇಕು ಯಾಕಂದ್ರೆ ಪಾಪ ಅವ್ರು ಬೀದಿಗೆ ಬರಬಾರ್ದು, ಅವು ಕೂಡ ವ್ಯಾಪಾರಸ್ಥರು ಮಾಡಬೇಕು ಅನ್ನೋಂಥ ನಮ್ಮ ಅಂತಮರಿಗೆ ಕೊಟ್ಟಿರು. ಅದ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದೈತಿ. ಇವತ್ತು ಅವ್ರನ್ನ ಇಲ್ಲಿದ ಅವ್ರನ್ನ ಈ ಕಡೆ ದೊಡ್ಡ ಮಾರ್ಕೆಟ್ ಶಿಫ್ಟ್ ಮಾಡಬೇಕು ಅಂತ ನಾವೆಲ್ಲ ಬಂದಿದ್ದು. ಜಿಲ್ಲಾಧಿಕಾರಿ ಅವರು 29ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಭೆ ಐತಿ, ಅವಾಗ ಒಂದು ಗೈಡ್ ನಿರ್ಧಾರ ಅಂತೇಳಿ ಇವತ್ತು ಎಸಿ ಅವ್ರನ್ನ ಕಳಿಸ್ಯಾರು. ಅದು ಅವ್ರ ಗೈಡ್ ನಿರ್ಧಾರ ತಗೋಬೇಕು. ಮತ್ತು ಅದೇ ರೀತಿಯಾಗಿ ಈ ಭಾಗದ ಶಾಸಕರು ನಮ್ಮ ರಾಜು ಶೇಟ್ ಸಾಹೇಬ್ ಒಂದು ಗಟ್ಟಿ ನಿರ್ಧಾರನ ಅವರು ಕೂಡ ತಗೋಬೇಕು. ಯಾಕಂದ್ರೆ ಈ ಕ್ಷೇತ್ರದ ಭಾಗದ ಜವಾಬ್ದಾರಿ ಅವ್ರದ್ದು. ಅವರಿಗೆ ಈ ಚಳವಳಿಯನ್ನ ದಿಕ್ ತಪ್ಪಿಸುವಂಥದ್ದು ಆಗಬಾರ್ದು. ಮೊದಲಿಂದ ಕೂಡ ನೋಡತ್ತು ಅವ್ರೇನು ಒಂದು APMCಗೆ ಸಪೋರ್ಟ್ ಮಾಡಲಿಲ್ಲ. ಆ ಕಳಂಕ ಅವ್ರ ಮೇಲೆ ನಿರಂತರ ಐತೆ. ಆ ಕಳಂಕ ಹೋಗ್ಬೇಕಪ್ಪ ಅಂದ್ರೆ ಈ ರವಿವಾರ ಏನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರನ್ನ ದೊಡ್ಡ ಮಾರ್ಕೆಟಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು. ಅದು ಅವ್ರ ಜವಾಬ್ದಾರಿ ಐತಿ. ನಾವೇನಾದ್ರು 29ನೇ ತಾರೀಕ ಒಳಗಾಗಿ ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಅವರು, ಈ ಭಾಗದ ಶಾಸಕರು, ಈ ಸೆಕ್ರೆಟರಿ ಅವರು ಎಲ್ಲ ಇಲಾಖೆಯವರು ನಿರ್ಣಯ ತಗೋದಿದ್ರ ಕರ್ನಾಟಕ ರಾಜ್ಯ ರೈತ ಸಂಘ 16,000 ಸಂಖ್ಯೆಯಲ್ಲಿ ಸೇರಿ ನಮ್ಮ ರವಿವಾರ ಮಾರುಕಟ್ಟೆ ನಮ್ಮದೈತೆ ರೈತರು ಅದನ್ನು ಉಳಿಸ್ಕೋತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತಿ. ಅದಕ್ಕೆ ಅವಕಾಶ ಜಿಲ್ಲಾಡಳಿತ ಕೊಡುವುದಿಲ್ಲ ಅನ್ನುವಂಥ ಕೂಡ ಭರವಸೆ ಐತಿ. ಅದನ್ನು ತಕ್ಷಣ ಕ್ರಮ ತಗೊಳ್ಳೇಬೇಕಂತ ಸರ್ಕಾರ ಒತ್ತಾಯ ಮಾಡ್ತೈತಿ.